ಈ ಲೆಕ್ಚರ್ನಲ್ಲಿ ನಾವು ವೀನ್ ಸೂತ್ರಗಳನ್ನು ಪಡೆಯಲಿದ್ದೇವೆ. ನಿರ್ದಿಷ್ಟವಾಗಿ ನಾವು ವೀನ್ ಅಸ್ ಡಿಸ್ಪ್ಲೇಸ್ಮೆಂಟ್ ರೂಲ್ ಬಗ್ಗೆ ಮತ್ತು ವೀನ್ ಅಸ್ ಡಿಸ್ಟ್ರಿಬ್ಯೂಷನ್ ಬಗ್ಗೆ ನೋಡಲಿದ್ದೇವೆ. ಇವೆರಡನ್ನೂ ಥರ್ಮೋಡೈನಾಮಿಕ್ಸ್ ಉಪಯೋಗಿಸಿ ಮಾಡಲಿದ್ದೇವೆ. ಮತ್ತು ನಿಮಗೆ ಗೊತ್ತಿರಬಹುದು, ಥರ್ಮೋಡೈನಾಮಿಕ್ಸ್ ಇಂಟರಾಕ್ಷನ್ ವಿವರಗಳನ್ನು ಗಮನಕ್ಕೆ ತೆಗೆದುಕೊಳ್ಳುವುದಿಲ್ಲ. ಇದು ಮ್ಯಾಕ್ರೋಸ್ಕೋಪಿಕ್ ಥಿಯರಿಯಾಗಿದೆ ಮತ್ತು ವೀನ್ ರವರ ಈ ಸುಂದರವಾದ ವಾದಗಳನ್ನು ನೋಡೋಣ ಮತ್ತು ಅವರು ಸ್ಪೆಕ್ಟ್ರಲ್ ಡೆನ್ಸಿಟಿ ಡಿಸ್ಟ್ರಿಬ್ಯೂಷನ್ಗೆ ಸಂಬಂಧಪಟ್ಟ ನಿಜವಾದ ಫಾರ್ಮುಲಾ ಪಡೆಯುವುದರಲ್ಲಿ ಬಹಳ ಹತ್ತಿರ ಬಂದಿದ್ದರು ಮತ್ತು ಇದನ್ನು ಕಂಡುಹಿಡಿದ ಕಾರಣ ಅವರಿಗೆ ನೊಬೆಲ್ ಪ್ರಶಸ್ತಿ ನೀಡಲಾಯಿತು. ಈಗ ಮೊದಲನೇದಾಗಿ ವೀನ್ರ ಡಿಸ್ಪ್ಲೇಸ್ಮೆಂಟ್ ನಿಯಮ ನೋಡೋಣ. ಇದಕ್ಕಾಗಿ ಅವರು ಸ್ಫೆರಿಕಲ್ ಕ್ಯಾವಿಟಿ ಪರಿಗಣಿಸಿದರು. ಇದನ್ನು ಹೀಗೆ ಹೇಳೋಣ, ಇದು ತುಂಬಾನೇ ನಿಧಾನವಾಗಿ ತುಂಬಾ ಕಡಿಮೆ ವೆಲಾಸಿಟಿ v ಯಿಂದ ವಿಸ್ತರಣೆ ಆಗುತ್ತಿದೆ ಅಥವಾ ಸಂಕುಚಿತ ಆಗುತ್ತಿದೆ ಕಡಿಮೆ ವೆಲಾಸಿಟಿ v ಯಿಂದ. ಇದಕ್ಕೆ ವ್ಯತಿರಿಕ್ತವಾಗಿ ಕೂಡ ಇರಬಹುದು ಮತ್ತು ಅವರು ಕ್ಯಾವಿಟಿಯ ಅಡಿಯಾಬ್ಯಾಟಿಕ್ ವಿಸ್ತರಣೆಯನ್ನು ಪರಿಗಣಿಸಿದರು. ಅದು ಸ್ಫೆರಿಕಲ್ ಕ್ಯಾವಿಟಿ ಆಗಿದೆ. ಸ್ಫೆರಿಕಲ್ ಕ್ಯಾವಿಟಿಯ ಅಡಿಯಾಬ್ಯಾಟಿಕ್ ವಿಸ್ತರಣೆ ಅಡಿಯಾಬ್ಯಾಟಿಕ್ ಅಂದರೆ ಅದು ಶಾಖ ವಿನಿಮಯವನ್ನು ಕೊಡುತ್ತದೆ. ಅದು ಟೆಂಪರೇಚರ್ ಟಿಯಲ್ಲಿ 0ಯಾಗಿದೆ. ನಾವು ಈ ಮುಂಚೆ ಏನು ನೋಡಿದ್ದೆವು ಅಂದರೆ ನನ್ನ ಹತ್ತಿರ ಈ ರೀತಿಯ ಕ್ಯಾವಿಟಿ ಇರುವುದಾದರೆ ಇದು ಪ್ರೆಷರ್ ಅನ್ನು ಹಾಕುತ್ತದೆ. ಇದನ್ನು ಈಕ್ವಿಲಿಬ್ರಿಯಂನಲ್ಲಿ ಇಟ್ಟು ಅಡಿಯಾಬ್ಯಾಟಿಕ್ ಆಗಿ ವಿಸ್ತರಿಸಲು ಅನುಮತಿಸುವುದಾದರೆ ಇದು ಪ್ರೆಷರ್ P ಅನ್ನು ಹಾಕುತ್ತದೆ. ಹಾಗಾಗಿ ನಾನು ಈಗ ಇದರ ಮೇಲೆ ಸ್ವಲ್ಪ ಒತ್ತಡವನ್ನು ಕೊಡುತ್ತೇನೆ ಮತ್ತು ಅದರಿಂದ ಇದು ಕೆಲಸ ಮಾಡುತ್ತದೆ. ಹಾಗಾದರೆ ಕ್ಯಾವಿಟಿ ವಿಸ್ತಾರ ಆದಂತೆ ಕ್ಯಾವಿಟಿ, ಅಥವಾ ಸೂಕ್ತವಾಗಿ ಹೇಳುವುದಾದರೆ ಕ್ಯಾವಿಟಿ ಒಳಗಿರುವ ರೇಡಿಯೇಷನ್ ಕೆಲಸ ಮಾಡುತ್ತದೆ. ಹಾಗಾದರೆ ಕ್ಯಾವಿಟಿ ವಿಸ್ತರಣೆ ಆದಂತೆ ಅದು ಕೆಲಸ ಮಾಡುತ್ತದೆ. ಇದು ಕೆಲಸ ಮಾಡುವುದಾದರೆ ಈ ಇಂಟರ್ನಲ್ ಎನರ್ಜಿ ಏನಾಗಬೇಕು? ಇದು ಏನು ಸೂಚಿಸುತ್ತದೆ ಎಂದರೆ ಇಂಟರ್ನಲ್ ಎನರ್ಜಿ ಯು ಚಿಕ್ಕದಾಗುತ್ತದೆ, ಏಕೆಂದರೆ ಈ ಎನರ್ಜಿಯಿಂದಲೇ ಕೆಲಸ ಮಾಡಲಾಗುತ್ತದೆ, ಏಕೆಂದರೆ ಉಷ್ಣವನ್ನು ಒದಗಿಸಲಾಗುತ್ತಿಲ್ಲ. ಮತ್ತು ಇದು ಸೂಚಿಸುವುದು ಏನೆಂದರೆ ಟೆಂಪರೇಚರ್ ಕಡಿಮೆ ಆಗುತ್ತದೆ, ವಾಲ್ಯೂಮ್ ಹೆಚ್ಚಾಗುತ್ತಿದೆ, ಟೆಂಪರೇಚರ್ ಕಡಿಮೆ ಆಗುತ್ತಿದೆ. ಅದೇ ಟೈಮ್ನಲ್ಲಿ ರೇಡಿಯಸ್ ಕಡಿಮೆ ಆಗುತ್ತಿದ್ದರೆ ನಾನು ಅದನ್ನು ಸಂಕುಚಿತ ಮಾಡಿದರೆ ಟೆಂಪರೇಚರ್ ಜಾಸ್ತಿ ಆಗುತ್ತದೆ, ಏಕೆಂದರೆ ನಾನು ಎನರ್ಜಿ ಅನ್ನು ಪಂಪ್ ಮಾಡುತ್ತಿರುತ್ತೇನೆ. ವಿಸ್ತಾರ ಆಗುವಾಗ ಒಳಗಿರೋ ರೇಡಿಯೇಷನ್ ಕ್ಯಾವಿಟಿ ಸುತ್ತಲೂ ಪುಟಿಯುತ್ತಿದ್ದಂತೆ ಇನ್ನೂ ಹೆಚ್ಚು ಸಂಭವಿಸುತ್ತದೆ. ಆದ್ದರಿಂದ ನೀವು 12ನೇ ತರಗತಿಯಲ್ಲಿ ಫಿಸಿಕ್ಸ್ನಲ್ಲಿ ಕಲಿತಿರುವುದನ್ನು ನೆನಪಿಸಿಕೊಳ್ಳುವುದಾದರೆ ಬೆಳಕು ಅಥವಾ ಶಬ್ದ ಚಲಿಸುವ ಗೋಡೆಯಿಂದ ಪ್ರತಿಫಲನವಾದರೆ ಅದರ ವೇವ್ಲೆಂತ್ ಬದಲಾಗುತ್ತದೆ, ಅದರ ಫ್ರೀಕ್ವೆನ್ಸಿ ಬದಲಾಗುತ್ತದೆ. ಹಾಗಾಗಿ ಲ್ಯಾಂಬ್ಡಾದಲ್ಲಿ ಯಾವುದೇ ಬೆಳಕು ಬೌನ್ಸ್ ಆಗುತ್ತಿರುವುದಾದರೆ ಲ್ಯಾಂಬ್ಡಾ ಹೆಚ್ಚಾಗುತ್ತದೆ, ಏಕೆಂದರೆ ಫ್ರೀಕ್ವೆನ್ಸಿ ಕಡಿಮೆ ಆಗಲಿದೆ. ಆದ್ದರಿಂದ ಈ ಅಡಿಯಾಬ್ಯಾಟಿಕ್ ವಿಸ್ತರಣೆಯನ್ನು ಅಧ್ಯಯನ ಮಾಡುವ ಮೂಲಕ ನಾನು ಲ್ಯಾಂಬ್ಡಾ ಎಷ್ಟು ಬದಲಾವಣೆಗಳನ್ನು ಮಾಡಬಹುದು ಎಂದು ಹೇಳಬಲ್ಲೆ. ಮತ್ತು ಲ್ಯಾಂಬ್ಡಾ ಹೇಗೆ ಟಿಗೆ ಸಂಬಂಧಿಸಿದೆ ಮತ್ತು ನಾವು ಇಲ್ಲಿಗೆ ಬಂದು ತಲುಪುತ್ತೇವೆ ಮತ್ತು ನಾವು ಅದನ್ನು ಮುಂದೆ ಮಾಡಲಿದ್ದೇವೆ. ಹಾಗಾದರೆ ಈಗ ನಾವು ಈ ಕ್ಯಾವಿಟಿಗೆ ರೇಡಿಯಸ್ r ಇದ್ದರೆ ಮತ್ತು ಲೈಟ್ ರೇ ಮಧ್ಯಭಾಗದಿಂದ ಹೋಗುತ್ತಿದ್ದರೆ ಹೇಗೆ ಬದಲಾವಣೆ ಆಗುತ್ತದೆ ಎನ್ನುವುದನ್ನು ನೋಡೋಣ. ನಾನು ಈ ಕೋನಕ್ಕೆ ಪರ್ಪೆಂಡಿಕ್ಯುಲರ್ ಬಿಡಿಸುವುದಾದರೆ ಇದು ಮುಟ್ಟುವುದು, ಅದು ಥೀಟಾ ಆಗಿದೆ. ಮತ್ತು ಇದು ಪುನಃ ಸ್ವಲ್ಪಮಟ್ಟಿಗೆ a ಅನ್ನು ಪ್ರತಿಫಲಿಸುತ್ತದೆ, ಇದು π/2 ಮೈನಸ್ ಥೀಟಾ ಆಗುತ್ತದೆ. ಮತ್ತು ಈ ಕೋನ ಸಹ ಇಲ್ಲಿ ಇದನ್ನು ನಾನು ಇನ್ನೂ ಸ್ಪಷ್ಟವಾಗಿ ಮಾಡುತ್ತೇನೆ. ಹಾಗಾಗಿ ಇಲ್ಲಿ ಲೈಟ್ ರೇ ಹೋಗುತ್ತಿದೆ, ಇದು ಮಧ್ಯಭಾಗ.
ಈ ಕೋನ ಥೀಟಾ ಆಗಿದೆ. ಲೈಟ್ ರೇ ಈ ರೀತಿ ರಿಫ್ಲೆಕ್ಟೆಡ್ ಆಗಿದೆ ಮತ್ತು ಕ್ಯಾವಿಟಿ ಈ ದಿಕ್ಕಿನಲ್ಲಿ ವೆಲಾಸಿಟಿ ವಿಯೊಂದಿಗೆ ವಿಸ್ತರಿಸುತ್ತಿದೆ. ಈಗ ವೇವ್ಲೆಂತ್ನಲ್ಲಿರುವ ಬದಲಾವಣೆಯನ್ನು ಡಾಪ್ಲರ್ಸ್ ಫಾರ್ಮುಲಾ ಕೊಡುತ್ತದೆ ಮತ್ತು ಸಿಗಿಂತ ವಿ ತುಂಬಾ ಕಡಿಮೆ ಆಗಿದೆ. ಹಾಗಾದರೆ ಡೆಲ್ಟಾ ಲ್ಯಾಂಬ್ಡಾ ಮೇಲೆ ಲ್ಯಾಂಬ್ಡಾವನ್ನು 2 ವಿಯಾಗಿ ಕೊಡಲಾಗಿದೆ. ವಿನ ಕಾಂಪೊನೆಂಟ್ ಅನ್ನು ಬೆಳಕಿನ ದಿಕ್ಕಿನಲ್ಲಿ ತೆಗೆದುಕೊಳ್ಳಲಾಗುತ್ತದೆ, ಅದು ವಿ ಸೈನ್ ಥೀಟಾ ಆಗಿದೆ. ಹಾಗಾದರೆ ಇದು 2 ವಿ ಸೈನ್ ಥೀಟಾ ಡಿವೈಡೆಡ್ ಬೈ ಸಿ ಆಗುತ್ತದೆ. ಹಾಗಾದರೆ ಇದು ಡೆಲ್ಟಾ ಲ್ಯಾಂಬ್ಡಾ ಇಸ್ ಈಕ್ವಲ್ ಟು ಲ್ಯಾಂಬ್ಡಾ ಟೈಮ್ಸ್ 2 ವಿ ಸೈನ್ ಥೀಟಾ ಓವರ್ ಸಿ ಪ್ರತಿ ರಿಫ್ಲೆಕ್ಷನ್ಗೆ ಆಗುತ್ತದೆ. ಹಾಗಾದರೆ ಪ್ರತಿ ರಿಫ್ಲೆಕ್ಷನ್ಗೆ ವೇವ್ಲೆಂತ್ನಲ್ಲಿ ಈ ಬದಲಾವಣೆ ಆಗುತ್ತದೆ ಮತ್ತು ನಾನು ಇದನ್ನು ಟೆಂಪರೇಚರ್ನಲ್ಲಾಗುವ ಬದಲಾವಣೆಗೆ ಸಂಬಂಧಿಸುತ್ತೇನೆ ಮತ್ತು ಟೆಂಪರೇಚರ್ ಬದಲಾವಣೆಯನ್ನು ನಾವು ಹೇಗೆ ಲೆಕ್ಕಾಚಾರ ಹಾಕುವುದು? ಟೆಂಪರೇಚರ್ ಬದಲಾವಣೆ ಲೆಕ್ಕಾಚಾರ. ಇದನ್ನು ಥರ್ಮೋಡೈನಾಮಿಕ್ಸ್ನ ಮೊದಲನೇ ನಿಯಮವನ್ನು ಉಪಯೋಗಿಸಿ ಮಾಡಲಾಗುತ್ತದೆ. ಅದು ಹೇಳುವುದು ಡೆಲ್ಟಾ ಕ್ಯೂ ಇಸ್ ಈಕ್ವಲ್ ಟು ಡೆಲ್ಟಾ ಯು ಪ್ಲಸ್ ಪಿ ಡೆಲ್ಟಾ ವಿ. ನಾನು ಈಗ ಅಡಿಯಾಬ್ಯಾಟಿಕ್ ವಿಸ್ತರಣೆಯನ್ನು ತೆಗೆದುಕೊಳ್ಳುತ್ತೇನೆ, ಹಾಗಾಗಿ ಇದು 0 ಆಗಿದೆ. ಹಾಗಾಗಿ ಡೆಲ್ಟಾ ಯು ಮೈನಸ್ ಪಿ ಡೆಲ್ಟಾ ವಿಗೆ ಈಕ್ವಲ್ ಆಗುತ್ತದೆ. ಇದನ್ನು ನಾನು ಹೀಗೆ ಬರೆಯುತ್ತೇನೆ, ಮೈನಸ್ ಯು ಬೈ 3 ಟೈಮ್ಸ್ 4 ಪೈ ಆರ್ ಸ್ಕ್ವೇರ್ ಡೆಲ್ಟಾ ಆರ್. ಇಲ್ಲಿ ಆರ್ ಡೆಲ್ಟಾ ಯುವಿನ ಕ್ಯಾವಿಟಿಯ ರೇಡಿಯಸ್ ಬೇರೇನೂ ಅಲ್ಲ, ಯು ಟೈಮ್ಸ್ ವಿ ಡೆಲ್ಟಾ. ಇದು ಡೆಲ್ಟಾ ಯು ವಿ ಪ್ಲಸ್ ಯು ಡೆಲ್ಟಾ ವಿ ಆಗುತ್ತದೆ. ಇದು ಡೆಲ್ಟಾ ಯು ವಿ ಪ್ಲಸ್ ಯು ಟೈಮ್ಸ್ 4 ಪೈ ಆರ್ ಸ್ಕ್ವೇರ್ ಡೆಲ್ಟಾ ಆರ್ ಆಗಿದೆ. ಆದ್ದರಿಂದ ನಾವು ಇದೆಲ್ಲವನ್ನು ಎಡಬದಿಯಲ್ಲಿ ಒಟ್ಟು ಸೇರಿಸೋಣ ಮತ್ತು ನಮ್ಮ ಹತ್ತಿರ ಡೆಲ್ಟಾ ಯು ವಿ ಇಸ್ 4 ಪೈ ಬೈ 3 ಆರ್ ಕ್ಯೂಬ್ ಪ್ಲಸ್ ಯು 4 ಬೈ ಆರ್ ಸ್ಕ್ವೇರ್ ಡೆಲ್ಟಾ ಆರ್ ಇಸ್ ಈಕ್ವಲ್ ಟು ಮೈನಸ್ ಯು ಬೈ 3 4 ಪೈ ಆರ್ ಸ್ಕ್ವೇರ್ ಡೆಲ್ಟಾ ಆರ್. ಸರಿ, ನಾನು ಈಗ ಇದನ್ನು ಬರೆಯುತ್ತೇನೆ. 4 ಪೈ ಆರ್ ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತದೆ ಈ ಎಲ್ಲ 4 ಪೈ ಆರ್ ಸ್ಕ್ವೇರ್ 4 ಪೈ ಆರ್ ಸ್ಕ್ವೇರ್ 4 ಪೈ ಆರ್ ಸ್ಕ್ವೇರ್ ಇಂದ. ಹಾಗಾದರೆ ನಿಮಗೆ ಸಿಕ್ಕುವುದು ಡೆಲ್ಟಾ ಯು ಆರ್ ಬೈ 3 ಇಸ್ ಈಕ್ವಲ್ ಟು ಮೈನಸ್ 4 ಯು ಬೈ 3 ಡೆಲ್ಟಾ ಆರ್. ಹಾಗಾದರೆ ನಮಗೆ ಈ ಫಲಿತಾಂಶ ಸಿಕ್ಕಿತು. ಇದನ್ನು ನಾನು ಮುಂದಿನ ಸ್ಲೈಡ್ಗೆ ತೆಗೆದುಕೊಂಡು ಹೋಗುತ್ತೇನೆ. ಹಾಗಾದರೆ ನಮಗೆ ಸಿಕ್ಕಿದ್ದು ಡೆಲ್ಟಾ ಯು ಆರ್ ಬೈ 3 ಇಸ್ ಈಕ್ವಲ್ ಟು ಮೈನಸ್ 4 ಡೆಲ್ಟಾ ಆರ್ ಯು ಬೈ 3. ಈ 3 ಕ್ಯಾನ್ಸಲ್ ಆಗುತ್ತದೆ ಮತ್ತು ನನಗೆ ಡೆಲ್ಟಾ ಯು ಓವರ್ ಯು ವಿ ಈಕ್ವಲ್ಸ್ ಮೈನಸ್ 4 ಡೆಲ್ಟಾ ಆರ್ ಬೈ ಆರ್ ಸಿಗುತ್ತದೆ. ಈಗ ನನಗೆ ತಿಳಿದಿದೆ ಏನೆಂದರೆ ಯು ಟಿ ರೈಸ್ ಟು 4 ಇದಕ್ಕೆ ಅನುಪಾತವಾಗಿದೆ. ಇದು ಸೂಚಿಸುವುದು ಡೆಲ್ಟಾ ಯು 4ಕ್ಕೆ ಅನುಪಾತವಾಗಿದೆ. ಟಿ ರೈಸ್ ಟು 3 ಡೆಲ್ಟಾ ಟಿ. ನಾನು ಇದನ್ನು ಸಬ್ಸ್ಟಿಟ್ಯೂಟ್ ಮಾಡುವುದಾದರೆ ನನಗೆ ಸಿಕ್ಕುತ್ತದೆ ಡೆಲ್ಟಾ ಯು ಓವರ್ ಯು ಇಸ್ ಈಕ್ವಲ್ ಟು 4 ಟಿ ಕ್ಯೂಬ್ ಡೆಲ್ಟಾ ಟಿ ಓವರ್ ಟಿ ರೈಸ್ ಟು 4. ಇದು 4 ಡೆಲ್ಟಾ ಟಿ ಓವರ್ ಟಿ. ಹಾಗಾದರೆ ಇದೆಲ್ಲವನ್ನು ಒಟ್ಟು ಸೇರಿಸುವುದಾದರೆ ನನಗೆ ಸಿಕ್ಕುವುದು 4 ಡೆಲ್ಟಾ ಟಿ ಓವರ್ ಟಿ ಇಸ್ ಈಕ್ವಲ್ ಟು ಮೈನಸ್ 4 ಡೆಲ್ಟಾ ಆರ್ ಓವರ್ ಆರ್. ಈ 4 ಕ್ಯಾನ್ಸಲ್ ಆಗುತ್ತದೆ ಮತ್ತು ನನಗೆ ಸಿಕ್ಕುವುದು ಡೆಲ್ಟಾ ಟಿ ಓವರ್ ಟಿ ಇಸ್ ಈಕ್ವಲ್ ಟು ಮೈನಸ್ ಡೆಲ್ಟಾ ಆರ್ ಓವರ್ ಆರ್ ಡಿ ಟಿ ಓವರ್ ಟಿ ಇಸ್ ಈಕ್ವಲ್ ಟು ಮೈನಸ್ ಡಿ ಆರ್ ಓವರ್ ಆರ್. ಇದು ತಕ್ಷಣ ಟಿ ಟೈಮ್ಸ್
r ಈಕ್ವಲ್ ಟು ಕಾನ್ಸ್ಟೆಂಟ್ಗೆ ಸಮ ಎಂದು ಸೂಚಿಸುತ್ತದೆ. ರೇಡಿಯಸ್ ಮೇಲೇರಿದಂತೆ ಟೆಂಪರೇಚರ್ ಕೆಳಗೆ ಬರುತ್ತದೆ. ಹಾಗಾದರೆ ನಾವು ರೇಡಿಯಸ್ ಮತ್ತು ಟೆಂಪರೇಚರ್ಗೆ ಸಂಬಂಧ ಏರ್ಪಡಿಸಿದೆವು ಮತ್ತು ನಾವು ಡೆಲ್ಟಾ ಲ್ಯಾಂಬ್ಡಾ ಈಸ್ ಈಕ್ವಲ್ ಟು ಲ್ಯಾಂಬ್ಡಾ ಟು ವಿ ಸೈನ್ ಥೀಟಾ ಓವರ್ ಸಿ ಪ್ರತಿ ರಿಫ್ಲೆಕ್ಷನ್ಗೆ ಅಂತ ಕಂಡುಹಿಡಿದೆವು ಮತ್ತು ಲ್ಯಾಂಬ್ಡಾ ಮತ್ತು ಟಿಯನ್ನು ಸಂಬಂಧಿಸಲು ಇವೆಲ್ಲವನ್ನೂ ಒಟ್ಟು ಸೇರಿಸುತ್ತೇವೆ. ನಾವು ಇದನ್ನು ಹೇಗೆ ಮಾಡುವುದು ಎಂದು ನೋಡೋಣ. ಡೆಲ್ಟಾ ಲ್ಯಾಂಬ್ಡಾ ಓವರ್ ಲ್ಯಾಂಬ್ಡಾ ಇಸ್ 2 ವಿ ಸೈನ್ ಥೀಟಾ ಓವರ್ ಸಿ 1 ರಿಫ್ಲೆಕ್ಷನ್ಗೆ. ಈಗ ಪ್ರತಿ ರಿಫ್ಲೆಕ್ಷನ್ಗೆ ಬೆಳಕು ಸಂಚರಿಸಿದ ಅಂತರ ಒಂದು ವೇಳೆ ರೇಡಿಯಸ್ r ಆಗಿದ್ದರೆ ಪ್ರತಿ ರಿಫ್ಲೆಕ್ಷನ್ನ ಟೈಮ್ 2 r ಸೈನ್ ಥೀಟಾ ಏಕೆಂದರೆ ಇದು r ಇದು ಥೀಟಾ. ಹಾಗಾದರೆ ಇದು r ಸೈನ್ ಥೀಟಾ ಇದು r ಸೈನ್ ಥೀಟಾ. ಹಾಗಾಗಿ 2 ಸೈನ್ ಥೀಟಾ ಡಿವೈಡೆಡ್ ಬೈ ಸಿ ಟೈಮ್ ಪ್ರತಿ ರಿಫ್ಲೆಕ್ಷನ್ 2 r ಸೈನ್ ಥೀಟಾ ಡಿವೈಡೆಡ್ ಬೈ ಸಿ ಆಗುತ್ತದೆ. ಹಾಗಾದರೆ ಈ ಸಲ ಕ್ಯಾವಿಟಿ ಗೋಡೆ ಸಂಚರಿಸಿದ ಅಂತರ ಡೆಲ್ಟಾ r ಗೆ ಸಮವಾಗಿರುತ್ತದೆ. ಇದು 2 r ಸೈನ್ ಥೀಟಾ ಓವರ್ ಸಿ ಟೈಮ್ಸ್ ವಿಗೆ ಈಕ್ವಲ್ ಆಗಿರುತ್ತದೆ. ಇದನ್ನು ನಾನು ಹೀಗೆ ಬರೆಯಬಹುದು 2 ವಿ ಸೈನ್ ಥೀಟಾ ಓವರ್ ಸಿ ಟೈಮ್ಸ್ r. ಇದು ಸೂಚಿಸುವುದು ಏನೆಂದರೆ 2 ವಿ ಸೈನ್ ಥೀಟಾ ಓವರ್ ಸಿಯನ್ನು ಡೆಲ್ಟಾ r ಓವರ್ r ಎಂದು ಬರೆಯಬಹುದು. ಈಗ ನಾನು ಇದನ್ನು ಈ ಫಾರ್ಮುಲದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡುತ್ತೇನೆ ಮತ್ತು ನನಗೆ ಸಿಕ್ಕುವುದು ಡೆಲ್ಟಾ ಲ್ಯಾಂಬ್ಡಾ ಓವರ್ ಲ್ಯಾಂಬ್ಡಾ ಈಸ್ ಈಕ್ವಲ್ ಟು ಡೆಲ್ಟಾ r ಓವರ್ r ಅಥವಾ ಡಿ ಲ್ಯಾಂಬ್ಡಾ ಓವರ್ ಲ್ಯಾಂಬ್ಡಾ ಈಕ್ವಲ್ಸ್ dr ಓವರ್ r. ಮತ್ತು ಇದು ನಿಮಗೆ ತಕ್ಷಣ ಲ್ಯಾಂಬ್ಡಾ ಓವರ್ r ಕಾನ್ಸ್ಟೆಂಟ್ ಎಂದು ಕೊಡುತ್ತದೆ. ಈಗ ಇದನ್ನು ಪರಿಶೀಲಿಸೋಣ. ಲ್ಯಾಂಬ್ಡಾ ಈಕ್ವಲ್ಸ್ ಸಿ ಟೈಮ್ಸ್ r ಡಿ ಲ್ಯಾಂಬ್ಡಾ ಈಸ್ ಈಕ್ವಲ್ ಟು ಸಿ dr ಡಿ ಲ್ಯಾಂಬ್ಡಾ ಓವರ್ ಲ್ಯಾಂಬ್ಡಾ ಈಸ್ ಈಕ್ವಲ್ ಟು ಸಿ dr ಓವರ್ cr. ಇದು dr ಓವರ್ r. ಹಾಗಾಗಿ ಇದು ಲ್ಯಾಂಬ್ಡಾ r ಕಾನ್ಸ್ಟೆಂಟ್ ಎಂದು ತೋರಿಸುತ್ತದೆ. ಹಾಗಾದರೆ ನಮಗೆ ಏನು ಸಿಕ್ಕಿತು? ನಮಗೆ t ಟೈಮ್ಸ್ r ಕಾನ್ಸ್ಟೆಂಟ್ ಎಂದು ಸಿಕ್ಕಿತು. ಇದನ್ನು C1 ಅಂತ ಕರೆಯೋಣ ಮತ್ತು ನಮಗೆ UST ಸಹ ಸಿಕ್ಕಿತು. ಈಗ ಲ್ಯಾಂಬ್ಡಾ ಓವರ್ r ಕಾನ್ಸ್ಟೆಂಟ್ ಆಗಿರುವ ಕಾರಣ ಇದು ಕೆಲವು C2 ಆಗಿದೆ. ನಾವು ಎರಡನ್ನು ಒಟ್ಟು ಸೇರಿಸಿ ಎರಡೂ ಸಮೀಕರಣವನ್ನು ಮಲ್ಟಿಪ್ಲೈ ಮಾಡೋಣ. ಇದು ಸಮೀಕರಣ 1 ಮತ್ತು ಇದು ಸಮೀಕರಣ 2. ಇದು ನನಗೆ t ಟೈಮ್ಸ್ ಲ್ಯಾಂಬ್ಡಾ ಕೆಲವು ಕಾನ್ಸ್ಟೆಂಟ್ಗೆ ಈಕ್ವಲ್ ಎಂದು ಹೇಳುತ್ತದೆ. ಇದರ ಅರ್ಥ ಏನು? ಇದರ ಅರ್ಥ ಈ ಕ್ಯಾವಿಟಿಯಲ್ಲಿ ಇದು ವಿಸ್ತರಿಸಿದಂತೆ ರೇಡಿಯೇಷನ್ ಈಕ್ವಿಲಿಬ್ರಿಯಂನಲ್ಲೇ ಉಳಿಯುತ್ತದೆ. ಇದು T1 ರಿಂದ T2ಕ್ಕೆ ಹೋಗುತ್ತದೆ. ನಾನು ನಿರ್ದಿಷ್ಟ ವೇವ್ಲೆಂತ್ ನೋಡುವುದಾದರೆ ಮತ್ತು ಅದನ್ನು ಅನುಸರಿಸುತ್ತಾ ಹೋದರೆ ಈ ಲ್ಯಾಂಬ್ಡಾ 1ರಿಂದ ಲ್ಯಾಂಬ್ಡಾ 2ಕ್ಕೆ ಬದಲಾಗುತ್ತದೆ. ಹೇಗಿರುತ್ತದೆಂದರೆ T1 ಲ್ಯಾಂಬ್ಡಾ 1 ಈಸ್ ಈಕ್ವಲ್ ಟು T2 ಲ್ಯಾಂಬ್ಡಾ 2. ಈ ಲ್ಯಾಂಬ್ಡಾ ರೇಡಿಯೇಷನ್ನ ಕೆಲವು ಗುಣಲಕ್ಷಣಕ್ಕೆ ಅನುಗುಣವಾಗಬೇಕು. ಹಾಗಾಗಿ ನಾವು ಆರಿಸಿಕೊಳ್ಳುವ ವೈಶಿಷ್ಟ್ಯ ಲ್ಯಾಂಬ್ಡಾವನ್ನು ಗುರುತಿಸಲು ನಾವು ಆರಿಸಿಕೊಳ್ಳುವ ವೈಶಿಷ್ಟ್ಯ ಯಾವುದೆಂದರೆ ಲ್ಯಾಂಬ್ಡಾ ಮ್ಯಾಕ್ಸ್. ಮತ್ತು ನಾವು ಹೀಗೆ ಬರೆಯಬಹುದು ಲ್ಯಾಂಬ್ಡಾ ಮ್ಯಾಕ್ಸ್ ಟೈಮ್ಸ್ ಟಿ ಈಸ್ ಈಕ್ವಲ್ ಟು ಕಾನ್ಸ್ಟೆಂಟ್. ಮತ್ತು ನಡೆಸಲಾದ ಪ್ರಯೋಗಗಳ ಮೂಲಕ ಇದನ್ನು ದೃಢೀಕರಿಸಲಾಗಿತ್ತು ಮತ್ತು ಅವರು ಕಂಡುಹಿಡಿದದ್ದು ಲ್ಯಾಂಬ್ಡಾ ಮ್ಯಾಕ್ಸ್ ಟೈಮ್ಸ್ ಟಿ 2900 ಮೈಕ್ರೋಮೀಟರ್ ಕೆಲ್ವಿನ್ನ ಆರ್ಡರ್ ಆಗಿದೆ. ಹಾಗಾಗಿ ಇದನ್ನು ದೃಢೀಕರಿಸಲಾಯಿತು ಮತ್ತು ಆದ್ದರಿಂದ ವೀನ್ಸ್ರ ವಿಶ್ಲೇಷಣೆ ಸರಿಯಾಗಿತ್ತು.
ಈ ವಿಶ್ಲೇಷಣೆಯನ್ನು ಮೊದಲನೇ ಟೈಮ್ ದೂರದ ನಕ್ಷತ್ರಗಳ ಟೆಂಪರೇಚರ್ ಅನ್ನು ಅಂದಾಜು ಮಾಡಲು ಮತ್ತು ಅದರಂತೆ ಇತರ ವಿಷಯಗಳನ್ನು ಅಂದಾಜು ಮಾಡಲು ಉಪಯೋಗಿಸಲಾಗಿತ್ತು ಏಕೆಂದರೆ ಅವುಗಳ ಸ್ಪೆಕ್ಟ್ರಮ್ನಲ್ಲಿ ಲ್ಯಾಂಬ್ಡಾ ಮ್ಯಾಕ್ಸ್ ಎಲ್ಲಿ ಬರುತ್ತದೆ ಎಂದು ಕಂಡುಹಿಡಿಯಬೇಕು ಮತ್ತು ಅದನ್ನು ಈ ಫಾರ್ಮುಲಾದಲ್ಲಿ ಹಾಕಬೇಕು ಮತ್ತು ನಂತರ ಅದರ ಆ ನಕ್ಷತ್ರದ ಟೆಂಪರೇಚರ್ ಅನ್ನು ಕಂಡುಹಿಡಿಯಬೇಕು. ಎರಡನೆಯದು ತುಂಬಾ ಪ್ರಾಮುಖ್ಯವಾಗಿದೆ ಮತ್ತು ಇದಕ್ಕೆ ವೀನ್ ಏನನ್ನು ಪರಿಗಣಿಸಿದರೆಂದರೆ ಹೆಚ್ಚಿನ ಟೆಂಪರೇಚರ್ T1 ರೂಪಿಸಲ್ಪಟ್ಟಾಗ ನಾನು ಲೋವರ್ ಟೆಂಪರೇಚರ್ T2 ರೇಡಿಯೇಷನ್ಗೆ ಹೋಗುವುದಾದರೆ ಇದು ಲ್ಯಾಂಬ್ಡಾ ಮತ್ತು ಲ್ಯಾಂಬ್ಡಾ ಪ್ಲಸ್ ಡೆಲ್ಟಾ ಲ್ಯಾಂಬ್ಡಾ ಮಧ್ಯೆ ಅಡಕವಾಗಿತ್ತು. ಇಲ್ಲಿ ಇರುವ ರೇಡಿಯೇಷನ್ ಸ್ಥಳಾಂತರವಾಯಿತು. ಇದಕ್ಕೆ ಕಾರಣ ಡಿಸ್ಪ್ಲೇಸ್ಮೆಂಟ್ ಫಾರ್ಮುಲಾ ಕೆಲವು ಲ್ಯಾಂಬ್ಡಾ ಪ್ರೈಮ್ ಪ್ಲಸ್ ಡೆಲ್ಟಾ ಲ್ಯಾಂಬ್ಡಾ ಪ್ರೈಮ್. ಎನರ್ಜಿ ಪ್ರಮಾಣ ಮೊದಲನೇ ಸನ್ನಿವೇಶದಲ್ಲಿ T1 ಯು ಲ್ಯಾಂಬ್ಡಾ ಡೆಲ್ಟಾ ಲ್ಯಾಂಬ್ಡಾ ಆಗಿತ್ತು ಮತ್ತು ಇದು ಎನರ್ಜಿ ಪ್ರಮಾಣ ಆಯಿತು. ಎರಡನೇ ಸನ್ನಿವೇಶದಲ್ಲಿ ಅಂದರೆ ಯು ಲ್ಯಾಂಬ್ಡಾ ಪ್ರೈಮ್ ಡೆಲ್ಟಾ ಲ್ಯಾಂಬ್ಡಾ ಪ್ರೈಮ್. ಮತ್ತು ನಾನು ಹುಷಾರಾಗಿ ಇರಬೇಕು ಇದು ಟೆಂಪರೇಚರ್ T2ರಲ್ಲಿ ಇದೆ. ಹಾಗಾದರೆ ನಮ್ಮ ಹತ್ತಿರ ಇರುವುದು ಯು ಲ್ಯಾಂಬ್ಡಾ ಅಟ್ T1 ಡೆಲ್ಟಾ ಲ್ಯಾಂಬ್ಡಾ T2 ಡೆಲ್ಟಾ ಲ್ಯಾಂಬ್ಡಾ ಪ್ರೈಮ್ನಲ್ಲಿ ಯು ಲ್ಯಾಂಬ್ಡಾ ಪ್ರೈಮ್ಗೆ ಹೋಯಿತು. ಹಾಗಿದ್ದರೂ ಟೆಂಪರೇಚರ್ ಡಿಪೆಂಡೆನ್ಸ್ ಏನು ಎಂದು ನನಗೆ ಗೊತ್ತು. ಎನರ್ಜಿ ಅಂಶ T4ಕ್ಕೆ ಹೊಂದಿಕೆಯಲ್ಲಿರುತ್ತದೆ. ನೆನಪಿರಲಿ, ನಾನು ಎನರ್ಜಿ ಡೆನ್ಸಿಟಿಯ ಅನುಪಾತವನ್ನು ತೆಗೆದುಕೊಳ್ಳುತ್ತಿಲ್ಲ, ಬದಲಿಗೆ ಎನರ್ಜಿ ಅಂಶವನ್ನು ತೆಗೆದುಕೊಳ್ಳುತ್ತಿದ್ದೇನೆ ಮತ್ತು ಹಾಗಾಗಿ ನನ್ನ ಹತ್ತಿರ ಯು ಲ್ಯಾಂಬ್ಡಾ T1 ಡೆಲ್ಟಾ ಲ್ಯಾಂಬ್ಡಾ ಓವರ್ T1⁴ ಇಸ್ ಈಕ್ವಲ್ ಟು ಯು ಲ್ಯಾಂಬ್ಡಾ ಪ್ರೈಮ್ T2 ಡೆಲ್ಟಾ ಲ್ಯಾಂಬ್ಡಾ ಪ್ರೈಮ್ ಓವರ್ T2⁴ ಇದೆ. ಸ್ಟೀಫನ್ ಬೋಲ್ಟ್ಜ್ಮನ್ ನಿಯಮದ ಪ್ರಕಾರ ಇದೇ ಅನುಪಾತ ಆಗಬೇಕು. ನಾವು ಊಹಿಸುವುದು ಏನೆಂದರೆ ಸ್ಟೀಫನ್ ಬೋಲ್ಟ್ಜ್ಮನ್ ನಿಯಮ ಚಿಕ್ಕ ಇಂಟರ್ವಲ್ಗಳ ಎನರ್ಜಿ ಅಂಶಗಳನ್ನು ಹಿಡಿಯುತ್ತದೆ, ಆದರೆ ನಿಮಗೆ ಗೊತ್ತಿದೆ ನಿಮಗೆ ಉತ್ತರ ಸಿಗುತ್ತದೆ ಎಂದು ಮತ್ತು ಅವು ಒಂದಕ್ಕೊಂದು ಹೊಂದಿಕೆಯಲ್ಲಿದ್ದರೆ ನೀವು ಸರಿಯಾದ ಹಾದಿಯಲ್ಲಿ ಇದ್ದೀರಾ ಎಂದರ್ಥ. ಹೀಗೆ ನಿಮಗೆ ಸಿಕ್ಕಿತು. ಹಾಗಾಗಿ ಇದುವೇ ಸಂಬಂಧ. ಈಗ ಗಮನಿಸಿ, ಲ್ಯಾಂಬ್ಡಾ ಟೈಮ್ಸ್ T1 ಇಸ್ ಈಕ್ವಲ್ ಟು ಲ್ಯಾಂಬ್ಡಾ ಪ್ರೈಮ್ ಟೈಮ್ಸ್ T2 ಲ್ಯಾಂಬ್ಡಾ ಪ್ಲಸ್ ಡೆಲ್ಟಾ ಲ್ಯಾಂಬ್ಡಾ ಟೈಮ್ಸ್ T1 ಇಸ್ ಈಕ್ವಲ್ ಟು ಲ್ಯಾಂಬ್ಡಾ ಪ್ರೈಮ್ ಪ್ಲಸ್ ಡೆಲ್ಟಾ ಲ್ಯಾಂಬ್ಡಾ ಪ್ರೈಮ್ T2. ಇದು ನಿಮಗೆ ತಕ್ಷಣ ಕೊಡುವುದು, ಇದೆಲ್ಲ ಒಟ್ಟು ಸೇರಿ ನಿಮಗೆ ಕೊಡುವುದು ಡೆಲ್ಟಾ ಲ್ಯಾಂಬ್ಡಾ T1 ಇಸ್ ಈಕ್ವಲ್ ಟು ಡೆಲ್ಟಾ ಲ್ಯಾಂಬ್ಡಾ ಪ್ರೈಮ್ T2. ಮತ್ತು ನಾವು ಇದನ್ನು ಈ ಸಮೀಕರಣದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡುತ್ತೇವೆ ಮತ್ತು ನನಗೆ ಸಿಗುವುದು ಯು ಲ್ಯಾಂಬ್ಡಾ T1 ಡೆಲ್ಟಾ ಲ್ಯಾಂಬ್ಡಾ. ಇದು ಯಾವುದಕ್ಕೆ ಪ್ರಮಾಣವಾಗಿರುತ್ತದೆ ಎಂದರೆ 1/T1/T1⁵. ಇದು ಯಾವುದಕ್ಕೆ ಸಮವಾಗಿರುತ್ತದೆ ಅಂದರೆ ಯು ಲ್ಯಾಂಬ್ಡಾ ಪ್ರೈಮ್ T2/T2⁵. ಹಾಗಾದರೆ ಈ ಕರ್ವ್ನ ವಿಶ್ಲೇಷಣೆ ಮೂಲಕ ಮತ್ತು ಲ್ಯಾಂಬ್ಡಾ ಬದಲಾಗುವ ವಿಧದಿಂದ ನಾವು ಕಂಡುಹಿಡಿದಿದ್ದು ಏನೆಂದರೆ ಯು ಲ್ಯಾಂಬ್ಡಾ T/T⁵. ಇದು ಯುಗೆ ಸಮ. ಇದನ್ನು ನಾನು ಹೀಗೆ ಹೇಳುತ್ತೇನೆ ಪ್ರೈಮ್ ಯು ಲ್ಯಾಂಬ್ಡಾ ಪ್ರೈಮ್ T'/T'⁵. ಈಗ ಲ್ಯಾಂಬ್ಡಾ T ಕಾನ್ಸ್ಟೆಂಟ್ ಆಗಿ ಉಳಿಯುತ್ತದೆ ಅನ್ನುವುದು ನನಗೆ ಗೊತ್ತಿದೆ. ಹಾಗಾದರೆ ಇದು ತೋರಿಸುವುದು ಏನೆಂದರೆ ಯು ಲ್ಯಾಂಬ್ಡಾ T ಓವರ್ ಆ ಕಾನ್ಸ್ಟೆಂಟ್ ⁵ ಲ್ಯಾಂಬ್ಡಾ⁵ ಯಾವುದಕ್ಕೆ ಸಮ ಎಂದರೆ ಯು ಲ್ಯಾಂಬ್ಡಾ ಪ್ರೈಮ್ T ಪ್ರೈಮ್ ಲ್ಯಾಂಬ್ಡಾ ಪ್ರೈಮ್⁵. ಮತ್ತು ಇದು ಕಾನ್ಸ್ಟೆಂಟ್ ಆಗಿದೆ. ಹಾಗಾದರೆ ನಾವು ಈ ವಿಶ್ಲೇಷಣೆಯನ್ನು ತಲುಪಿದ್ದೇವೆ ಏನೆಂದರೆ ಯು ಲ್ಯಾಂಬ್ಡಾ T ಲ್ಯಾಂಬ್ಡಾ⁵ ಇಸ್ ಈಕ್ವಲ್ ಟು ಯು ಲ್ಯಾಂಬ್ಡಾ ಪ್ರೈಮ್ T ಪ್ರೈಮ್ ಟೈಮ್ಸ್ ಲ್ಯಾಂಬ್ಡಾ ಪ್ರೈಮ್⁵. ಇದು ಕಾನ್ಸ್ಟೆಂಟ್ ಆಗಿದೆ. ಇದು ಯಾವ ರೀತಿಯ ಕಾನ್ಸ್ಟೆಂಟ್ ಆಗುತ್ತದೆ ಎಂದು ನನಗೆ ಗೊತ್ತು. ಖಂಡಿತವಾಗಿ ಯು ಲ್ಯಾಂಬ್ಡಾ T ಲ್ಯಾಂಬ್ಡಾ ಮತ್ತು ಟೆಂಪರೇಚರ್ ಎರಡರ ಮೇಲೂ ಹೊಂದಿಕೊಂಡಿದೆ. ಹಾಗಾದರೆ ಈ ಕಾನ್ಸ್ಟೆಂಟ್ ಅನ್ನು ನಾನು ಹೀಗೆ ಬರೆಯುತ್ತೇನೆ ಲ್ಯಾಂಬ್ಡಾ Tನ ಕೆಲವು ಫಂಕ್ಷನ್ f
ಏಕೆಂದರೆ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ನೀವು ಹೋಗುವಾಗ ಲ್ಯಾಂಬ್ಡಾ ಟಿ ಬದಲಾಗುವುದಿಲ್ಲ, ಮತ್ತು ಹಾಗಾಗಿ ಈ ಕ್ಯಾವಿಟಿಯ ಗಾತ್ರವನ್ನು ನೀವು ಹೆಚ್ಚು ಮಾಡಿದರೆ ಅಥವಾ ನೀವು ಟೆಂಪರೇಚರ್ ಒಂದು ಬ್ಲ್ಯಾಕ್ ಬಾಡಿ ರೇಡಿಯೇಷನ್ನಿಂದ ಮತ್ತೊಂದಕ್ಕೆ ಬದಲಾಯಿಸಿದರೆ, ಹಾಗಾದರೆ ಹೆಚ್ಚು ಸಾಮಾನ್ಯ ರೂಪದಲ್ಲಿ ಇದು ಲ್ಯಾಂಬ್ಡಾ ಟಿಯ ಫಂಕ್ಷನ್ ಆಗುತ್ತದೆ, ಇಲ್ಲದಿದ್ದರೆ ಇದು ನಿರಂತರವಾಗಿ ಕಾನ್ಸ್ಟೆಂಟ್ ಆಗಿರುತ್ತದೆ, ಆದರೆ ಅದು ನಿಮಗೆ ಕೊಡುವುದಿಲ್ಲ ಯು ಅನ್ನು ಲ್ಯಾಂಬ್ಡಾ ಮತ್ತು ಟಿ ಎರಡರ ಫಂಕ್ಷನ್ ಆಗಿ. ಹಾಗಾಗಿ ನಾವು ಇದನ್ನು ಹಾಕುತ್ತೇವೆ, ಮತ್ತು ಇದು ತಕ್ಷಣ ನಿಮಗೆ ಹೇಳುವುದು ಏನೆಂದರೆ ಯು ಲ್ಯಾಂಬ್ಡಾ ಟಿ ಯ ಕೆಲವು ಫಂಕ್ಷನ್ ಡಿವೈಡೆಡ್ ಬೈ ಲ್ಯಾಂಬ್ಡಾ ರೈಸ್ ಟು 5ರ ಒಂದು ರೂಪ. ಇದೇ ವೀನ್ರ ಡಿಸ್ಟ್ರಿಬ್ಯೂಷನ್. ಇದು ನಿಮಗೆ ಇನ್ನೇನು ಹೇಳುತ್ತೆಂದರೆ ಯು ಲ್ಯಾಂಬ್ಡಾ ಡೆಲ್ಟಾ ಲ್ಯಾಂಬ್ಡಾ ವನ್ನು ಯು ಡೆಲ್ಟಾ ಗೆ ಸಮಾನವಾಗಿ ಮಾಡಬೇಕಾಗುತ್ತದೆ. ಮತ್ತು ನೀವು ನನ್ನ ಹಿಂದಿನ ಲೆಕ್ಚರ್ಗಳನ್ನು ನೆನಪಿಸಿಕೊಳ್ಳುವುದಾದರೆ, ನಮ್ಮ ಹಿಂದಿನ ಒಂದು ಲೆಕ್ಚರ್ನಲ್ಲಿ ನಮಗೆ ಯು ಲ್ಯಾಂಬ್ಡಾ ಸ್ಕ್ವೇರ್ ಓವರ್ ಸಿ ಯು ಎಂದು ಸಿಕ್ಕಿತು. ಹಾಗಾದರೆ ಯು ಲ್ಯಾಂಬ್ಡಾ ಏನಾಗಿದೆ ಎಂದರೆ ಎಫ್ ಲ್ಯಾಂಬ್ಡಾ ಟಿ ಓವರ್ ಲ್ಯಾಂಬ್ಡಾ ರೈಸ್ ಟು 5. ಇದನ್ನು ಹೀಗೆ ಬರೆಯಬಹುದು ಸಿ ರೈಸ್ ಟು 5 ಯು ರೈಸ್ ಟು 5. ಇದು ಯಾವುದಕ್ಕೆ ಸಮ ಎಂದರೆ ಯು ಸ್ಕ್ವೇರ್ ಓವರ್ ಸಿ ಯು ಟಿ. ಮತ್ತು ಇದು ಸೂಚಿಸುವುದು ಏನೆಂದರೆ ಯು ಟಿ ಬೇರೆ ಇತರ ಫಂಕ್ಷನ್ ಜಿ ಯು ಓವರ್ ಟಿಯ ರೂಪ. ನಾನು ಲ್ಯಾಂಬ್ಡಾವನ್ನು ಸಿ ಓವರ್ ಲ್ಯಾಂಬ್ಡಾ ಎಂದು ಬರೆಯುತ್ತೇನೆ. ಇದು ಟಿ ಓವರ್ ಯು. ಇದನ್ನು ಹೀಗೂ ಬರೆಯಬಹುದು ಯು ಓವರ್ ಟಿ ಟೈಮ್ಸ್ ಯು ಕ್ಯೂಬ್ಡ್. ಹಾಗಾದರೆ ನಾನು ವೀನ್ ಇಂದ ಪಡೆದ ಎರಡು ರೂಪ ಇವೆ. ಇದನ್ನು ವೀನ್ ಇಂದ ಪಡೆಯಲಾಯಿತು. ಇಲ್ಲಿ ನಾನು ತುಂಬಾ ಪ್ರಾಮುಖ್ಯವಾದ ವಿಷಯ ಒಂದನ್ನು ಬರೆಯಲಿದ್ದೇನೆ. ನಾವು ಪಡೆದಿರುವುದನ್ನು ಇಲ್ಲಿ ಬರೆಯುತ್ತೇನೆ. ಲ್ಯಾಂಬ್ಡಾ ಟಿ ಕಾನ್ಸ್ಟೆಂಟ್ ಆಗಿದೆ ಮತ್ತು ಯು ಲ್ಯಾಂಬ್ಡಾ ಟಿ ಟೈಮ್ಸ್ ಲ್ಯಾಂಬ್ಡಾ ರೈಸ್ ಟು 5 ಪ್ರತಿಯೊಂದು ಕೊಡಲ್ಪಟ್ಟ ಲ್ಯಾಂಬ್ಡಾ ಕಾನ್ಸ್ಟೆಂಟ್ ಆಗಿದೆ. ಹಾಗಾದರೆ ವಿಭಿನ್ನ ಲ್ಯಾಂಬ್ಡಾವಿನ ನಿರ್ದಿಷ್ಟ ಟೆಂಪರೇಚರ್ಗೆ ನನಗೆ ಪ್ರಯೋಗಕ್ಕೆ ಕರ್ವ್ ಅನ್ನು ಕೊಡಲ್ಪಟ್ಟಿದ್ದರೆ, ನಾನು ಕೆಲವು ಟೆಂಪರೇಚರ್ನಲ್ಲಿ ಯಾವಾಗಲೂ ಕರ್ವ್ ಅನ್ನು ಕಂಡುಹಿಡಿಯಬಹುದು, ಏಕೆಂದರೆ ಟೆಂಪರೇಚರ್ ಬದಲಾದಂತೆ ನಾನು ಅನುಗುಣವಾದ ಲ್ಯಾಂಬ್ಡಾ ಪ್ರೈಮ್ ಅನ್ನು ಕಂಡುಹಿಡಿಯುತ್ತೇನೆ. ಇದು ಲ್ಯಾಂಬ್ಡಾ ಟಿ ಓವರ್ ಟಿ ಪ್ರೈಮ್ಗೆ ಸಮವಾಗಿರುತ್ತೆ. ಮತ್ತು ಈ ಫಾರ್ಮುಲವನ್ನು ಉಪಯೋಗಿಸಿ, ಅಂದರೆ ಯು ಲ್ಯಾಂಬ್ಡಾ ಟಿ ಲ್ಯಾಂಬ್ಡಾ 5 ಇಸ್ ಈಕ್ವಲ್ ಟು ಯು ಲ್ಯಾಂಬ್ಡಾ ಪ್ರೈಮ್ ಟಿ ಪ್ರೈಮ್ಸ್ ಲ್ಯಾಂಬ್ಡಾ ಪ್ರೈಮ್ ರೈಸ್ ಟು 5 ಉಪಯೋಗಿಸಿ ನಾನು ಯು ಲ್ಯಾಂಬ್ಡಾ ಪ್ರೈಮ್ ಟೈಮ್ ಟಿ ಅನ್ನುವುದನ್ನು ಕಂಡುಹಿಡಿಯಬಹುದು. ಹಾಗಾದರೆ ಒಂದು ನಿರ್ದಿಷ್ಟ ಟೆಂಪರೇಚರ್ನಲ್ಲಿ ಪ್ರಾಯೋಗಿಕ ಕರ್ವ್ ಅನ್ನು ಕೊಡಲಾಗಿದೆ, ಸ್ಪೆಕ್ಟ್ರಲ್ ಡೆನ್ಸಿಟಿಗೆ ಪ್ರಾಯೋಗಿಕ ಕರ್ವ್ ಕೊಡಲಾಗಿದೆ. ನಾನು ಬೇರೆ ಯಾವುದೇ ಟೆಂಪರೇಚರ್ನಲ್ಲಿ ಸ್ಪೆಕ್ಟ್ರಲ್ ಡೆನ್ಸಿಟಿಯನ್ನು ಕಂಡುಹಿಡಿಯಬಹುದು, ಅಂದರೆ ವೀನ್ರ ಫಾರ್ಮುಲದ ಯುಟಿಲಿಟಿ. ನಾವು ಮುಂದಿನ ಲೆಕ್ಚರ್ನಲ್ಲಿ ಇದನ್ನು ಪ್ರಾಯೋಗಿಕ ಕರ್ವ್ ಅನ್ನು ಉಪಯೋಗಿಸಿ ಒಂದಕ್ಕೊಂದು ಸಂಬಂಧಿಸಿ ಪರಿಶೀಲಿಸಲಿದ್ದೇವೆ.